ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಇವತ್ತೇನು ನಿಮಗೆ ಅರಿಶಿನ ತೋರ್ಸಕತ್ತೇನಲ್ಲ ರೀ. ಈಗ ಅರಿಶಿನದ್ದು ನಿಮ್ಗೆ ಏನು ನಿಮಗೆ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ, ಇವಾಗ ಈ ಸೈಡ್ ಗೊಂಜಾಳ ಇಲ್ಲ, ಅಂದರೆ ಈ ಸೈಡ್ ಪೂರ್ತಿ ಗೊಂಜಾಳ ಐತಿ, ಬಟ್ ಅದ್ರ ಕಡಿಮೆ ಐತಿ ರೀ, ಅಂದರೆ ಜಾಸ್ತಿ ಎದ್ದಿಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಗೊಂಜಾಳ ಇರದೇ ಇರೋ ಕಾರಣ ಏನು ಮ್ಯಾಗ ಸಣ್ಣ ಸಣ್ಣ ಹುಳುಗಳೇನು ಬರ್ತಾವಲ್ಲ ರೀ, ಅವೆಲ್ಲ ಅರಿಶಿನಕ್ಕೆ ಕೂತು ಅರಿಶಿನ ಸ್ವಲ್ಪ ರೋಗ ಲಕ್ಷಣ ಜಾಸ್ತಿ ಕಾಣಕತ್ತೈತಿ. ಈ ಸೈಡ್ ಏನು ಕಾಣಕತ್ತೈತಿಲ್ಲ ರೀ ಗೊಂಜಾಳ, ಈಚೆಗಡೆ ಸೈಡ್ ಗೊಂಜಾಳ ಯಾತ್ರೆ ಆಗೈತೆ ರೀ. ಅಂದರೆ ಇದು ಮೊದಲು ಹಾಕಿದಾರೆ ಅವರು. ಗೊಂಜಾಳ ಇರೋದ್ರಿಂದ ಏನಾಗೈತಿ, ಇಲ್ಲಿ ಅರಿಶಿನ ತುಂಬ ಚೆನ್ನಾಗೈತಿ, ರೋಗ ರುಜಿನಗಳು ಜಾಸ್ತಿ ಬಂದಿಲ್ಲ. ಅಂದರೆ ಇದಕ್ಕೇನು ಕಾರಣಪ್ಪ ಅಂತಂದ್ರೆ, ಗೊಂಜಾಳಕ್ಕೆ ಅವು ಏನು ಸಣ್ಣ ಸಣ್ಣ ಕ್ರಿಮಿಗಳು ಬರ್ತಾವಲ್ಲ ರೀ, ಗೊಂಜಾಳ ಮೇಲೆ ಕುಣ್ತಾವೆ ರೀ, ಅಂದರೆ ಅರಿಶಿನ ಕಾಯಿ ಜಾಸ್ತಿ ಹೋಗೋಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಏನೂ ಆಗೋಲ್ಲ. ಇಲ್ಲಿ ಏನಾಗುತ್ತೆ, ಗೊಂಜಾಳ ಇಲ್ಲ ಅಂದ ತಕ್ಷಣ ಡೈರೆಕ್ಟಾಗಿ ಅದ್ರ ಮೇಲೆ ಬಂದು ಕುಂಡೋದ್ರಿಂದ ಅರಿಶಿನಕ್ಕೆ ರೋಗ ಲಕ್ಷಣ ಜಾಸ್ತಿ ಆಗೈತೆ ಅಲ್ಲಿ. ಸೊ ಇದನ್ನು ಎಲ್ಲರೂ ಕೂಡ ರೈತರು ನೋಡಬೇಕು. ಯಾಕಂದರೆ ಗೊಂಜಾಳ ನಾವು ಏನು ಮಾಡ್ತೀವಿ, ಬೇಗನೆ ಕಡದು ತೆಗೆದು ಬಿಡ್ತೀವಿ. ಆ ಥರ ಕೆಲಸ ಮಾಡಬಾರ್ದು. ಯಾಕಂದ್ರೆ ಅಷ್ಟು ಮಾಡಿದ್ರೆ ಬೇಗನೆ ರೋಗ ಬಂದುಬಿಡುತ್ತೆ. ಬಿರ್ಸಾದ ನಂತರ ನಡೆಯುತ್ತೆ, ಅಲ್ಲಿವರೆಗೆ ನಾವು ಗೊಂಜಾಳನ ಕಾಪಾಡ್ಕೊಳ್ಳಬೇಕು. ಆ ಥರಾಗ ಈ ವರ್ಷ ಇನ್ನೊಂದು ಏನು ಪ್ರಾಬ್ಲಮ್ಪ ಅಂದರೆ, ಮಳೆಗಾಲನ ಆಗ್ತಿಲ್ಲ ರೀ ನಮ್ಮ ಸೈಡ್ ಬೆಳಗಾಂ ಜಿಲ್ಲೆ ಅಲ್ಲಿ ಸ್ವಲ್ಪ ಕೆಲವೊಂದು ಹಳ್ಳಿಗಳಲ್ಲಿ ನೋಡ್ಬೋದು ಬಿಸಿಲು ಯಾವ ರೀತಿ ಐತೆ ಅಂತ ಮುಂಜಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿರು ಟೇಕ್ ಕೇರ್, ಬೈ ಬೈ.